ಅವರ ಕಾರ್ಯದರ್ಶಿಗಳಾದಂಥ ಶ್ರೀಯುತ MS ಪ್ರಕಾಶ್ ಅವರೇ, ಉಪಾಧ್ಯಕ್ಷರಾದಂಥ ರಘು ಅವರು, ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ಕೇಂದ್ರ ಬಿಂದುಗಳಾಗಿ ಇರ್ತಕ್ಕಂಥ ತಮ್ಮ ವೃತ್ತಿ ಜೀವನದ ಸಂಪನ್ನ ಕಾಲಘಟ್ಟವನ್ನು ತಲುಪಿರ್ತಕ್ಕಂಥ ಶ್ರೀಯುತ ಸನ್ಮಿತ್ರ ಗೆಳೆಯ, ದೀರ್ಘಕಾಲದ ಸಹಪಾಠಿ ಶ್ರೀಯುತ ತೇಜಮೂರ್ತಿಯವರ ಹಾಗೂ ನಾಗರಾಜಪ್ಪನವರೇ ಮತ್ತು ಈರ್ವರ ಕುಟುಂಬದ ಸದಸ್ಯರೇ, ಇನ್ನ ಸನ್ಮಿತ್ರ ಸಹೋದ್ಯೋಗಿಗಳೇ, ಜನಗಳ ಆಶೋತ್ತರಗಳನ್ನ, ಕನಸುಗಳನ್ನ ಈಡೇರಿಸೋಕ್ಕೋಸ್ಕರ ತಮ್ಮ ಇರುಳಿನ ನಿದ್ದೆಯನ್ನು ಕಳ್ಕೋಬೇಕಾಗ್ತದೆ. ಆ ರೀತಿ ತಮ್ಮ ನಿದ್ದೆಯನ್ನು ಕಳ್ಕೊಂಡಂಥ ಬಾಬಾ ಸಾಹೇಬರು ಈ ದೇಶದ ಜನರ ಹಗಲನ್ನು ಮೂಡಿಸಿದ್ದಾರೆ ಅಂದರೆ ತಪ್ಪಾಗಲಾರ. ಅದೇ ರೀತಿ ತನ್ನ ಬೆವರ ಹನಿಗಳ ಮೂಲಕ ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಕ್ಕಂಥವ್ರು ಇರ್ತಾರೆ. ಶಿಕ್ಷಣ ಶಿಲ್ಪಿ ಜಯಪ್ರಕಾಶ್ ನಾರಾಯಣ ಅವರು ಮಾಡಿದಂತಹ ಪರಿಶ್ರಮದ ಮೂಲಕ ಅದರ ಪ್ರತಿಫಲವನ್ನು ನಾವು ಸದಾಕಾಲ ಅನುಭವಿಸ್ತಾ ಬರ್ತಾ ಇದ್ದೀವಿ. ಶ್ರೀಯುತ ನಾಗರಾಜಪ್ಪನವ್ರ ಬಗ್ಗೆ ಹೇಮಂತ್ ಎಲ್ಲ ರೀತಿಯೂ ಹೇಳಿ ಮುಗೀತು. ನಾನು ಕೆಲವು ವಿಚಾರಗಳನ್ನ ಸೇರಿಸ್ತಾ ಹೋಗ್ತೀನಿ. ಅವ್ರನ್ನ ಮರಿಯಪ್ಪನಿಗೆ ಭಾಳ ಆತ್ಮೀಯ ಸ್ನೇಹಿತರು ಅವರು. ಮರಿಯಪ್ಪನ ನಿವೃತ್ತಿ ಆದಾಗ ಅವ್ರನ್ನ ಮನೆ ತಲುಪಿಸೋಕ್ಕೆ ಅಂತ ಹೋದಾಗ ನಾಗರಾಜಪ್ಪನವರು ನಮ್ಮ ಜೊತೆ ಬಂದಿದ್ರು. ತದನಂತರ ನಾಗರಾಜಪ್ಪ ಅವ್ರನ್ನ ಅವ್ರ ಮನೆಗೆ ಬಿಟ್ವಿ. ನಾಗರಾಜಪ್ಪನವರು ನನ್ನ ಒಂದು ತುದಿನಲ್ಲಿ ನಿಲ್ಲಿಸಿ ಹೇಳ್ತಾ ಇದ್ರು, ಈ ತುದಿಯಿಂದ ಯಾವ ತುದಿವರೆಗೂ ಅವರ ಬಡವಾಣಿಗಳು, ಅವರ ಅಣ್ಣ ತಮ್ಮಂದಿರಿಗೆ ಸೇರಿದಂಥ ಆಸ್ತಿಗಳು, ಅವರ ಮನೆಗಳು, ಇದೆಲ್ಲವನ್ನ ನನಗೆ ತೋರಿಸಿ ಪರಿಚಯ ಮಾಡೋದು. ನನಗೆ ದಿಗ್ಭ್ರಮೆ ಆಗೋಯ್ತು. ಇಷ್ಟೆಲ್ಲ ಇದಾರಲ್ಲ, ಅದು ಎಂತಹ ಮೆಚ್ಚತಕ್ಕಂಥ ವಿಷಯ ಅಂತ ಅನಿಸ್ತದೆ. ಒಂದು ಬಡಾವಣೆಯಲ್ಲಿ ನನಗೊಂದು ಸೈಟ್ ಇದೆ, KNS ಅನಿರ್ವಾಣ ಅನ್ನೋ ಕಡೆ. ಅದಕ್ಕೊಂದು ಸೆಕ್ಯೂರಿಟಿನೂ ಇದ್ದಾರೆ. ನಾನು ಹೋದ ವರ್ಷದಲ್ಲಿ ಆ ಬಡಾವಣೆ ಸೈಟ್ ನೋಡೋಣ ಅಂತೇಳಿ ಹೋಗುವಂಥ ಸಂದರ್ಭದಲ್ಲಿ ಕ್ಯಾಬಿನಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ನಾನು ಕಾರಲ್ಲಿ ಹೋಗಿದ್ದೆ, ಅವಾಗ ಐಟಲ್ಲಿತ್ತು. ರಾತ್ರಿ ಸುಮಾರು 10:30-11 ಗಂಟೆ ಇರ್ಬೋದು, ಒಂದು ಕರೆ ಬಂತು ನನಗೆ. ಆ ಕರೆನಲ್ಲಿ ಕಂಪನ ಆಯಿತು, ಆ ಧ್ವನಿನಲ್ಲಿ ಕಂಪನ ಆಯಿತು. ನನಗೆ ಆರಂಭದಲ್ಲಿ ಧ್ವನಿ ಯಾವುದು ಅಂತ ಗೊತ್ತಾಗಲಿಲ್ಲ, ಅರ್ಧಂಬರ್ಧಲ್ಲಿ ಇದ್ದೆ. ಆ ವ್ಯಕ್ತಿ ಹೇಳ್ತಾ ಹೋದ್ರು, ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಹೇಗಿದೆಯಾ, ತೊಂದರೆ ಏನಾರು ಆಗ್ತಾ ಇದೆಯಾ, ಮನೆಗಳು ಸಿಗ್ತಾ ಇದೆಯಾ, ಹುಷಾರಾಗಿ ಓಡಾಡು, ಈ ರೀತಿಯಾಗಿ ಸುಮಾರು ಸಾಂತ್ವನಗಳನ್ನ ಹೇಳ್ತಾ ಹೋದ್ರು ಆ ಧ್ವನಿ. ಸರಿ, ನಾನು ಪೂರ್ಣ ಎಚ್ಚರವಾಗಿ ಇದು ಯಾರ್ದಪ್ಪ ಧ್ವನಿ ಅಂತ ನಾನು ಮನವರಿಕೆ ಮಾಡ್ಕೊಂಡಾಗ ನಮ್ಮ ತೇಜಮೂರ್ತಿಯವರು. ವರ್ತೂರೇ ಅಷ್ಟು ದೂರ, ವರ್ತೂರಿಂದ ಮುಂದಕ್ಕೆ ಎಲ್ಲೋ ಒಂದು ಕಡೆ ಹಾಕ್ಕೊಂಡಿದ್ದಾರೆ ಅವರು. ಜೊತೆಗೆ ಮಹಿಳಾ ಮೇಲ್ವಿಚಾರಕ್ಕೆ, ಹೀಗಾಗಿ ಅವ್ರನ್ನ ಸ್ಥಳಕ್ಕೆ ಬಿಡೋದಕ್ಕೆ ಮಾಡೋದಕ್ಕೆ ಅಂತಕ್ಕಂಥ ವ್ಯವಸ್ಥೆನೂ ಇಲ್ಲ. ಅವರು ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಸರಳ ವ್ಯಕ್ತಿತ್ವ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾತ್ರನೇ ಅವ್ರು ಓಡಾಡೋದು, ಯಾರಿಂದನೂ ಬಿದ್ದು ಪಿಕಪ್ ಡ್ರಾಪ್ ಕೇಳಲ್ಲ ಅವರು. ನೋಡಿ, ಇಲ್ಲಿ ಸುಮಾರು ಸರಳ ವ್ಯಕ್ತಿತ್ವಗಳಿದ್ದಾವೆ. ನಮ್ಮ ಪ್ರಾಂಶುಪಾಲರು ತೇಜಮೂರ್ತಿ, ನಾಗರಾಜಪ್ಪನವರು, ಮತ್ತೆ ಮಲ್ಲೇಶ್ ಅವರು, ಮೆಕ್ಯಾನಿಕಲ್ ಮಲ್ಲೇಶ್ ಅವರಾಗಿರ್ಬೋದು. ಅವ್ರದ್ದೆಲ್ಲ ಆಕೃತಿ ನೋಡಿ ಎಷ್ಟು ಸ್ಲಿಮ್ ಆಗಿದ್ದಾರೆ. ಇನ್ ಮಿಕ್ಕಿದ ವಿಚಾರ ನಾನು JCಯಿಂದ ನನಗೆ ಅವರ ಪರಿಚಯ ಇದೆ. ನಾನು ತೇಜಮೂರ್ತಿ JCಯಿಂದ ಪರಸ್ಪರ ಪರಿಚಿತರು. ಅವರು ಅವತ್ತಿಂದನೂ ಅದೇ ಅನಂತನಾಗ್ ಆಕೃತಿ, ಅದೇ ಅನಂತನಾಗ್ ಅಷ್ಟೇ. ನಾನು ಅಷ್ಟೇಪ್ಪ, ನಾನು ಬದಲಾಗಿಲ್ಲ. ಈ ಹೊಟ್ಟೆ ಬಂದಿದ್ದು ನಮ್ಮ ಅಪ್ಪನ ಸಂಪಾದನೆಯಿಂದ, ಅವಾಗಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರಿ. ವ್ಯತ್ಯಾಸ ಏನಪ್ಪ ಅಂದ್ರೆ ಅವ್ರ ಅನಂತನಾಗು, ನಾನು MP ಶಂಕರ್ ಅಷ್ಟೇ. ಇದು ಕೂಡ ಚಂದ್ರಾಕೃತಿನೇ, ಆದ್ರೆ ಅಮಾವಾಸ್ಯೆ ಚಂದ್ರ ಅಷ್ಟೇ. ಅವರು ಓಲ್ಡ್ ಸ್ಕೂಲ್ ಪ್ರೊಫೆಸರ್. ತೇಜಮೂರ್ತಿ ಈಸ್ ಎನ್ ಓಲ್ಡ್ ಸ್ಕೂಲ್ ಪ್ರೊಫೆಸರ್. ಅವರು ಎಲ್ಲೇ ಹೋದ್ರು ಕೈಯಲ್ಲೊಂದು ಚೀಲ ತಗೊಂಡು ಹೋಗ್ತಾರೆ.
ಆ APMCನೋ ಎಲ್ಲಿ ತರಕಾರಿಗಳು ತಾಜಾತನದಿಂದ ಕಡಿಮೆ ದರದಲ್ಲಿ ಸಿಗುತ್ತೆ ಅಲ್ಲೇ ಆಯ್ಕೆ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಅದೇ ರೀತಿ ದಿನಸಿನೂ ಅಷ್ಟೇ. ನಾವ ಇಲ್ಲೆರಡು ಕವರು ಯುಗಾದಿ ಸಂಕ್ರಾಂತಿ ಅಂತ ಓಡಾಡ್ತಾ ಇರ್ತೀವಿ. ಅವ್ರಿಗೆ ಪರಿಸರ ಕಾಳಜಿ ನೋಡಿ ಎಷ್ಟು ಮಟ್ಟಿಗಿದೆ. ನಾವು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೆ ಅವ್ರನ್ನ ಕೊನೆವರೆಗೂ ಇನ್ಶರ್ಟ್ ಮಾಡ್ಸಕ್ ಆಗ್ಲಿಲ್ವಲ್ಲ. ಸ್ವಯಂ ಪ್ರಾಂಶುಪಾಲರಾಗಿದ್ದಂತ SRB ಅವರು ಸಾಕಷ್ಟು ಪ್ರಯತ್ನ ಪಟ್ಟರು, ಅವ್ರು ಇನ್ಶರ್ಟ್ ಹಾಕ್ಲಿಲ್ಲ. ಇನ್ಶರ್ಟ್ ಮಾಡ್ಬೋದು, ಮಾಡಲ್ಲ. ನನಗೆ ಇನ್ಶರ್ಟ್ ಮಾಡಕ್ಕೆ ಇಷ್ಟ, ಮಾಡಕ್ ಆಗ್ತಾ ಇಲ್ಲ. KR ಕೃಷ್ಣಮೂರ್ತಿ ಅವರು KRK ಅವರು ಈ ಒಂದು ತಿಂಗಳ ಹಿಂದೆ ಅವರು ನಮ್ಮನ್ನ ಬಿಟ್ಟು ಆಗಿರಿದ್ರು. ಅವ್ರು ಇನ್ಶರ್ಟ್ ಮಾಡೋರು. ಅವರು ಆಕೃತಿನಲ್ಲಿ ನನ್ನ ಸಹೋದರತ್ವ ಅವರು. ಒಂದಿನ ಡಾಕ್ಟರ್ AT ಬ್ಲಾಕ್ ಹತ್ರ ಎಡಿಟರ್ ಕೂಡ ಆಗಿದ್ರು. ಚೈತನ್ಯ ಮ್ಯಾಗಝಿನ್ ಏನೋ ಅವರು ಅದಕ್ಕೆ ಸಂಪಾದಕರಾಗಿ ಅವರು ಕೆಲಸ ಮಾಡಿದ್ದಾರೆ ತೇಜಮೂರ್ತಿ ಅವರು. ಜೊತೆಗೆ ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ರಲ್ಲಪ್ಪ ಮೊನ್ನೆ. ನಾವೊಂದು ಬಿಸಿಲು ತಾಪ ಶೆಲ್ಟರ್ ಹಾಕ್ಸಿ ಇದಾಕ್ಸಿ ಅದಾಕ್ಸಿ ಇಲ್ಲಿ ಕೇಳಿ ಬಿಟ್ಬಿಟ್ರು. ಅವ್ರಿಗೆ ಸ್ಪಷ್ಟ ಅಭಿಪ್ರಾಯ ಇತ್ತು, ನೀವೇನ್ ಮಾಡಿ ಬಿಡಿ, ಮಕ್ಕಳಿಗೆ ಮ್ಯೂಸಿಕ್ ಹಾಕೊಟ್ಬಿಟ್ಟು ಬಿಟ್ಬಿಟ್ರೆ ಅವ್ರದೇ ಆದ ಲೋಕ ಸೃಷ್ಟಿ ಮಾಡ್ಕೊತಾರೆ ಅಂತ. ಕಲ್ಚರಲ್ ಡೇ ದಿನ ಯಾವತ್ತಾರು ಊಟ ಹಾಕ್ಸಿದ್ಯಾ ಇತಿಹಾಸದಲ್ಲಿ? ಅವರು ಸಿಬ್ಬಂದಿಗಳಿಗೆ ಅಂತ ಊಟದ ವ್ಯವಸ್ಥೆ ಮಾಡಿದ್ರು. ಆದ್ರೆ ಅವ್ರ ಔದಾರ್ಯ ಅದು ಹೆಚ್ಚಾಗಿ ತರ್ಸ್ಕೊಂಡಾಗಿ ವಿದ್ಯಾರ್ಥಿಗಳನ್ನ ಬಲವಂತ ಮಾಡಿ ಅವ್ರನ್ನ ಊಟಕ್ಕೆ ಕಳಿಸ್ಬೇಕಾಗಿ ಬಂತು. ಐತಿಹಾಸಿಕವಾಗಿ ಮೊದಲನೇ ಬಾರಿಗೆ ಕಲ್ಚರಲ್ ಡೇನಲ್ಲಿ ನಾವು ಊಟ ಹಾಕ್ಸಿದಂತ ಒಂದು ಹೆಸರನ್ನ ನಾವು ಪಡೆದಂಗ ಆಯ್ತು ಅಲ್ಲಿಗೆ. ಈ ರೀತಿಯಾಗಿ ಏನಾದ್ರು ಹೇಳಿದ್ಯಾ? ಸಾಕ ನಾನು ಹೇಳಿದ್ದೆ. ಈ ರೀತಿಯಾಗಿ ತೇಜಮೂರ್ತಿ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಮನೆ ಮೊದಲಿಲ್ಲ. ಅವರು ಜೀವನದುದ್ದಕ್ಕೂ ಕಷ್ಟಗಳನ್ನಷ್ಟೇ ಅನುಭವಿಸಿದ್ರು. ಅವರೇ ಹೇಳ್ತಾ ಇದ್ರು, ಓಡೋ ಬಸ್ಸಲ್ಲಿ ಬಂದು ನಾನು ಹತ್ಕೊಂಡೆ, ಹಾಗಂತ ದಿಢೀರಂತ ಅವ್ರಿಗೆ ನಾವು ಸೀಟ್ ಬಿಟ್ಕೊಟ್ಟಿಲ್ಲ ಬಿಡಿ. ನಿಮ್ದು ಅವರು ಸಾಕಷ್ಟು ಬೆವರು ಹರಿಸಿದ ಮೇಲೆ ಅವ್ರಿಗೆ ಒಂದು ಸೀಟ್ ಅಂತ ನಾವು ಮಾಡಿಕೊಟ್ಟು ಪಾಪ ಪ್ರಯಾಣ ಮಾಡಿ ನಾವು ಪ್ರಯಾಣ ಮುಂದುವರಿಸ್ತಾ ಇದ್ವಿ. ಅವರು ಇಳಿದ್ಬಿಟ್ಟು ಹೊರಟೋದು. NR ಕಾಲೋನಿಯಲ್ಲಿ ಅವರು ರೂಮ್ ಮಾಡ್ಕೊಂಡು ವಾಸ ಮಾಡ್ತಿದ್ದ ದಿನಗಳು ನನಗೆ ನೆನಪಿದೆ. ಬಹಳ ಕಷ್ಟದ ದಿನಗಳು. ಅವರು ಕೊಳ್ಳೇಗಾಲದಲ್ಲಿ ಮದುವೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದೇ ನನಗೆ ನೆನಪಾಯ್ತಾಯ್ತು. ನಾನು ಅಲ್ಲಿ ಕೂತಾಗ ಫ್ಲಾಶ್ ಬ್ಯಾಕ್ ಹೋಗಿದ್ದೆ. ನನ್ನ ಮಗಳಿಗೆ ರೇಷ್ಮೆ ಮೆಟೀರಿಯಲ್ನ ಅವ್ರ ಮದುವೆಲಿ ಹೋದಾಗ ಕೊಂಡ್ಕೊಂಡು ನಾನು ಬೆಂಗಳೂರಿಗೆ ತಂದಿದ್ದೆ. ಅಷ್ಟೇ ಅಲ್ಲ, ಶೆಟ್ರ್ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆ ಕೂಡ ಪಾರ್ಸಲ್ ತಂದಿದ್ದೆ ಬೆಂಗಳೂರಿಗೆ. ಅದೆಲ್ಲ ನನಗೆ ನೆನಪಾಗ್ತಾ ಇತ್ತು. ನಮ್ಮ ಹೆಸರು ಕೂಡ ಕೊಳ್ಳೇಗಾಲದಲ್ಲೇ ಮದುವೆ ಆಗಿದ್ದು. ಅವಾಗ ಭಾಳ ಸ್ಲಿಮ್ ಆಗಿ ಕೋಟ್ ಹಾಕೊಂಡು ಮಿಂಚ್ತಾ ಇದ್ದೆ. ಈಗಲೂ ಸ್ಲಿಮ್ ಆಗಿ ಇದ್ರು, ನನ್ನ ರೇಂಜಿಗೆ. ಈ ರೀತಿಯಾಗಿ ರಸಗಳಿಗೆ ನಾನು ಅವರೊಂದಿಗೆ ಸಾಕಷ್ಟು ಅನುಭವಿಸಿದ್ವಿ. ಕೆಲವು ತಮಾಷೆ ಸಂದರ್ಭಗಳು ಇದೆ. ಅವ್ರಿಗೆ ನಮಗೆ ಅವ್ರ ಮೇಲಿರೋ ಸಲಿಗೆಯಿಂದ ನಾವು ತುಂಬಾ ತಮಾಷೆ ಮಾಡ್ತೀವಿ. ಅದರಲ್ಲೂ ನಮ್ಮ ಕುಮಾರಸ್ವಾಮಿ ಚಂದ್ರಶೇಖರ ಅವ್ರ ಕೈಗೆ ಸಿಕ್ಬಿಟ್ರೆ ಪೂರ ತಮಾಷೆ ಮಾಡ್ಕೊಂಡೇ ಇದ್ಬಿಡ್ತಾರೆ. ನಾನು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೆ ಒಂದಿನ. ಇವರು ತಾರಕಕ್ಕೆ ತಮಾಷೆ ಮಾಡ್ತಾನೆ ಇದ್ರು. ನಮ್ಮ ತೇಜಣ್ಣ ಬೈತಾ ಇದ್ರು. ತೇಜಣ್ಣ ಬೈದ್ರೆ ಸಂಗೀತ ಅನ್ನೋದು ಯಾರು ಬೆಚ್ಚ ಅವರು ಆನಂದ ಪಡ್ತಾ ಇದ್ರು. ಬೈತಾರೆ, ಆನಂದ ಪಡ್ತಾವ್ರೆ. ಸರಿ, ನಾನು ಆ ಕಡೆಯಿಂದ ಬಂದವನೇ ತೇಜಣ್ಣಿಗೆ ಹೇಳಿದೆ, ಏನಂತೆ ಅವ್ರು ಇಷ್ಟೊಂದು ರೇಗಿಸ್ತಾವ್ರೆ, ನೀನು ಹೂ ಅನ್ನೋಣ ಸಾಕು ಅಂದೆ. ಏನೋ ದಂಡಿಸ್ಬಿಡ್ತೀನಿ ನಂಗೆ. ಹೋಗ ನೀವು ಹೂ ಅನ್ನೋಣ ಅಂದೆ ನಾನು. ಸರಿ, ಅದೇನ್ ಮಾಡ್ತೀವಿ ಮಾಡೋ, ಹೂ ಅನ್ನೋಣ ಅಂದೆ. ಮಾಡೋದೇನೈತೆ, ಹೂ ಅನ್ನೋ ಸಾಕು ಅದೇ ಮುಗಿತಲ್ಲಿಗೆ. ಒಂದಿನ ನೆರಳಲ್ಲಿ ಬರೆಯ ನಾಮರೆ ಹೋಗ್ಬಿಟ್ಟಲ್ಲ. ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ರು. ಅವ್ರಿಗೇನೋ ಪಾಪ ಅನಿಸ್ತಾ ಇದೆ. ಗಾತ್ರ ಇಟ್ಕೊಂಡು ಬಿಸಿಲಲ್ಲಿ ತಳ್ಕೊಂಡು ಹೋಯ್ತಾವನೆ. ಪೆಟ್ರೋಲ್ ಇದೆಯೋ ಪಂಚರ್ ಆಗಿದೆಯೋ ಪಾಪ, ಯಾಕಪ್ಪ ತಳ್ಕೊಂಡು ಹೋಯ್ತಾ ಇದ್ಯಾ ಅಂತ ಕೇಳಿದ್ರು. ಏನಣ್ಣ, ನೀನ್ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ನಿನ್ ಮುಂದೆ ಗಾಡಿ ಮೇಲೆ ಹೋಗ್ಲಾ, ನೀನು ಗೌರವ ಕೊಡ್ಬೇಡ. ಆಯ್ತು, ನೆನ್ಸ್ಬಿಟ್ಟು ಹೋಗಪ್ಪ. ಆ ಕಡೆಯಿಂದ ಸುದರ್ಶನ್ ನೋಡು, ಅವ್ನ್ ಬೇರೆ ಬರ್ತಾವ
ಅವನೇ ಫಸ್ಟ್ ಅವರು ಇನ್ವಿಜಿಲೇಷನ್ ನಿಂತ್ರೆ ಸಿನಿಮಾ ಅಲ್ವಾ. ಇನ್ವಿಜಿಲೇಷನ್ ಎಷ್ಟು ಶ್ರದ್ಧಾ ಭಕ್ತಿ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಭಯ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ 8th ಬ್ಲಾಕ್ ಅಲ್ಲಿ ಇನ್ವಿಜಿಲೇಷನ್ ಬಿದ್ದಿತ್ತು. ಅವನೊಂದು ರೂಮಲ್ಲಿ, ನಾನೊಂದು ರೂಮಲ್ಲಿ. ನಾನು ಹತ್ರ ಹೋದವನೇ ನೋಟಿಸ್ ಹಾಕಿರ್ತಾರಲ್ಲ, ಈಗ ಮೊಬೈಲ್ ಆಫ್ ಮಾಡಿ ಅದೇನೇನೋ ಇರ್ತಲ್ಲ, ಅಣ್ಣ ಏನಣ್ಣ ಇಲ್ಲಿ ಸಿನಿಮಾ ಇದೆ ಎಚ್ಚರಿಕೆ ಅಂತ ಹಾಕೇ ಇಲ್ಲ. ಪಾಪ ಇವ್ರಿಗೇನೋ ಟೆನ್ಷನ್ ಅವ್ರೆ, ಹುಡುಗರು ಅಲ್ಲಿ ಕೂರಿಸಿ ಮೊಬೈಲ್ ಚೆಕ್ ಮಾಡಿ ಏನೋ ಮಾಡ್ತಾವ್ರೆ. ನಮ್ದು ಕೀಟ್ಲೆ ಹೋಗಿ ಹಿಂಗ ಅಂದಾಗ ಏನೋ ಹೇಳ್ತಾನೆ ಅಂತ ಹತ್ರ ಬಂದ. ಅಣ್ಣ ಹಿಂಗೆ ಬೋರ್ಡ್ ಹಾಕ್ಬೇಕಿತ್ತಲ್ವ, ಯಾಕ ಅಂದ. ನೀನಿದೆಯಲ್ಲ ಹೋಗು, ಯಾರ ಹುಡುಗರು ಏಟಿ ಗೊತ್ತಿರಲ್ಲ ಸರಿಯಾಗಿ ಕೂರ್ಸೋದು ಅಂತ ಕಳಿಸ್ದ. ಬೇರೆಯವ್ರಾಗಿದ್ರೆ ಏನನ್ನೋರು ಕೀಟ್ಲೆಗೆ, ಹೌದಪ್ಪ ಅಲ್ಲಿ ನಾಯಿಗೆ ಎಚ್ಚರಿಕೆ ಹಾಕ್ಬೇಕಿತ್ತು, ನೀನಿದೆಯಲ್ವಾ ಪೇಷಂಟ್ ಅವೆಲ್ಲ ಬರೋಲ್ಲ. ಅವನು ಒಂದೇ ಹೋಗ ಕೆಲಸ ಮಾಡಾಗ. ಅವ್ರು ಇನ್ನೊಂದು ನೋಡಿ, ನಾವು ಎದುರುಗಡೆ ಬಹುಚಂದಲ್ಲಿ ಮಾತಾಡ್ಬಿಟ್ಟು ಹಿಂದೆ ಏಕವಚನದಲ್ಲಿ ಸುಮಾರು ಜನ ಬಗ್ಗೆ ಮಾತಾಡ್ತೀವಿ, ಅವನ ಇವನ ಮಾತಾಡ್ತೀವಿ. ಅದೊಂದು ಅಭ್ಯಾಸ ನಮಗೆ, ಅದೊಂದು ಚಪಲ ಅಲ್ವಾ. ಅವನು ಹಾಗಲ್ಲ, ಎದುರುಗಡೆ ಏಕವಚನದಲ್ಲಿ ಮಾತಾಡ್ತಾನೆ, ಆದ್ರೆ ಹಿಂದೆ ಬಹುವಚನದಲ್ಲಿ ಗೌರವದಿಂದ ಮಾತಾಡ್ತಾನೆ. ಅವನು ಯಾರನ್ನಾದ್ರೂ ಬೆದರಿಸ್ಬೇಕಾದ್ರೆ ಅವ್ನು ಮಾತಾಡ್ತಾನೆ, ನೋ ನಿನ್ ಬಗ್ಗೆ ಎಲ್ಲ ಗೊತ್ತು ಹೋಗ ಅಂತ. ಹಿಂಗೆ ಯಾರ ಬಗ್ಗೆ ಏನಾದ್ರು ತೇಜು ಹೇಳಿದಾಗ ಅವ್ರು ಹೋದ್ಮೇಲೆ ತೇಜನ್ ಕೇಳಿ ಏನ್ ಗುರು ಅವ್ರ ವಿಚಾರ ಅಂತ. ಇನ್ನೇನ್ ತಲೆ ಕೆಟ್ಟಿದ್ದೆ ಅವನ ಬಗ್ಗೆ ಏನಿದೆ, ಏನೋ ಮಾತು ಹೇಳಿರ್ತೀವಿ. ಆ ರೀತಿ ಅವನು ಯಾರು